ಹಲೋ ಮೈ ಡಿಯರ್ ಗಾರ್ಜಿಯಸ್ ಫ್ರೆಂಡ್ಸ್. ಮತ್ತೊಮ್ಮೆ ನಿಮ್ಮೊಂದಿಗೆ ಒಂದು ಕಪ್ ಕಾಫಿ ಜೊತೆ ನಿಮ್ಮ ಸುಮ. ಹೀಗೆ ನನ್ನೊಬ್ಬ ಆತ್ಮೀಯರು ತುಂಬ ಕುಟುಂಬದ ಗೃಹಿಣಿಯೊಬ್ಬರು ಕೇಳಿದರು, ಮೇಡಮ್ ಯಾಕೆ ತುಂಬ ಒಂಟಿ ಭಾವನೆ ಬರ್ತಿದೆ, ಯಾಕೆ ನಾನು ತುಂಬ ಒಂಟಿ ಆದೆ ಅನಿಸುತ್ತೆ ಎಂದು. ಹೌದಲ್ವಾ ಸ್ನೇಹಿತರೆ, ಈ ಭಾವನೆ ಎಲ್ಲರಲ್ಲೂ ಬರುತ್ತೆ. ಅವರವರ ಬದುಕಿನ ತಿರುವುಗಳ ಪ್ರಯಾಣದಲ್ಲಿ ಎಲ್ಲರ ಮುಂದೆ ಆರಾಮವಾಗಿದ್ದೇವೆ ಎಂದು ಹೇಳೋದು ಬಹಳ ಸುಲಭ. ಆದರೆ ಒಂಟಿಯಾಗಿ ಕುಳಿತಾಗ ಕಾಡುವ ಆ ಆಳವಾದ ಮೌನವಿದೆಯಲ್ಲ, ಅದು ಯಾರನ್ನೂ ಬಿಡುವುದಿಲ್ಲ. ಎಲ್ಲರೂ ಇದ್ದರೂ ಏಕಾಂಗಿ ಪಯಣ ಒಂದಲ್ಲ ಒಂದು ಬಾರಿ ಪ್ರತಿಯೊಬ್ಬರ ಮನಸ್ಸಿನ ಕದವನ್ನು ತಟ್ಟಿ ಬಿಡುತ್ತೆ ಈ ಒಂದು ಒಂಟಿತನ. ಸ್ನೇಹಿತರೆ, ಒಂಟಿತನ ಅನ್ನೋದು ಒಂದು ರೀತಿಯ ಸ್ಟೇಟ್ ಆಫ್ ಮೈಂಡ್ ಅಷ್ಟೇ. ಖಂಡಿತ ಇದು ಕಾಯಿಲೆ ಅಲ್ಲ. ಸಂದರ್ಭಕ್ಕೆ ಅನುಗುಣವಾಗಿ ಆ ಕ್ಷಣದ ಮಾನಸಿಕ ಸ್ಥಿತಿ ಈ ಒಂಟಿತನ ಅನ್ಬಹುದು. ಸಮಾಜವು ಎಷ್ಟೆಷ್ಟು ಸತ್ಯಕ್ಕೆ ಬೆನ್ನು ತಿರುಗಿಸುವುದೋ ನಿಜ ಹೇಳುವವರನ್ನ ಅಷ್ಟಷ್ಟು ದ್ವೇಷಿಸುತ್ತಾ ಸಾಗುತ್ತದೆ. ಹೀಗಂತ ಒಬ್ಬ ಬರಹಗಾರರು ಹೇಳಿದ್ದಾರೆ. ನಿಜ ಅಲ್ವಾ? ಕ್ಷಮೆ ಇರಲಿ ಸ್ನೇಹಿತರೆ, ಹಿಂದಿನ ದಿನ ಸ್ವಲ್ಪ ಮಾನಸಿಕವಾಗಿ ಬಳಲುವ ಸ್ನೇಹಿತರ ಭಾವನೆಗಳ ಬಗ್ಗೆ ಮಾತಾಡುವ. ಕಾರಣ, ನಮ್ಮ ಹಾಗೆ ಇನ್ನೆಲ್ಲೋ ಒಬ್ಬರು ಇದೇ ಭಾವದಲ್ಲಿ ತೊಳಲಾಡ್ತಿರಬಹುದೆಂದು. ಹೀಗೆ ಒಂದು ಬರಹದಲ್ಲಿ ಕಂಡೆ, ದೇವ ಮತ್ತು ದೇವತೆಯ ನಡುವೆ ನಡೆಯುವ ಒಂದು ಪುಟ್ಟ ಸಂಭಾಷಣೆ. ದೇವತೆ ಕೇಳ್ತಾರೆ ದೇವರನ್ನ, ದೇವ ಎಲ್ಲರೂ ಸಂತೋಷವಾಗಿರುವಂತೆ ತೋರುತ್ತಾರೆ. ದೇವರು ಹೇಳ್ತಾರೆ, ದೇವಿ ತೋರಿಕೆಯ ಸಂತೋಷ ಮತ್ತು ಒಳಗಿನ ಸಂತೋಷ ಬೇರೆ. ದೇವತೆ, ಹಾಗಾದರೆ ನಿಜವಾದ ಸಂತೋಷ ಎಲ್ಲಿದೆ ದೇವ? ದೇವರ ಉತ್ತರ, ಗಮನ ಕೊಟ್ಟು ಕೇಳಿ ಸ್ನೇಹಿತರೆ, ಮೌನ, ಸತ್ಯ ಮತ್ತು ಸ್ವೀಕಾರದಲ್ಲಿ. ಎಷ್ಟು ಘನವಾದ ಉತ್ತರವಲ್ವೇ ಸ್ನೇಹಿತರೆ? ಹೌದು, ಈ ಒಂದು ಮಾತು ಮೌನ, ಸತ್ಯ ಮತ್ತು ಸ್ವೀಕಾರದಲ್ಲಿ. ಸ್ನೇಹಿತರೆ, ಹೃದಯದಲ್ಲಿ ಪ್ರೀತಿಯ ಹೊರತೆ ಬತ್ತಿ ಬರಡಾದಾಗ ಮೌನ ಅಪ್ಪಿಕೊಡುತ್ತೆ. ಹೇಳದ ಮಾತುಗಳು, ಕಣ್ಣಲ್ಲಿಯೇ ಉಳಿದ ಭಾವಗಳು, ಉಸಿರಲ್ಲೇ ಅಡಗಿದ ನೋವು, ನಗು, ಈ ಎಲ್ಲವೂ ಒಂದೇ ಸಾಲಿನಲ್ಲಿ ಇರುತ್ತದೆ. ಅದು ಗಂಡಾಗಲಿ ಹೆಣ್ಣಾಗಲಿ, ಶಬ್ದಗಳಿಲ್ಲದೆ ಹೇಳಲಾಗದೆ ಹಪ್ಪುವ ಮೌನವೇ ಮೌನ. ಕೆಲವೊಮ್ಮೆ ಮೌನವು ಮಾತನಾಡುವಂಥದ್ದಾಗುತ್ತೆ. ತಮಗರಿವಿಲ್ಲದೆ, ಯಾವ ಶಬ್ದವಿಲ್ಲದೆ ಹೃದಯದ ಕತೆ ಹೇಳುವ ನಿಶ್ಶಬ್ದವೇ ನಿಜವಾದ ಸತ್ಯವಾಗಿರುತ್ತದೆ ಸ್ನೇಹಿತರೆ. ತಪ್ಪು ಇಲ್ಲದ ಕಡೆ ತಲೆ ತಗ್ಗಿಸ್ಬೇಡ, ನಂಬಿಕೆ ಇಲ್ಲದ ಕಡೆ ವಾದ ಮಾಡಬೇಡ, ಮನಸ್ಸಾಕ್ಷಿ ಇಲ್ಲದ ಕಡೆ ಒಳ್ಳೆ ಮನಸ್ಸು ಬಯಸಬೇಡ, ಬೆಲೆ ಇಲ್ಲದ ಕಡೆ ಪ್ರೀತಿ ಬಯಸಬೇಡ. ಇದು ಹಿರಿಯರು ಹೇಳುವ ಕಿವಿ ಮಾತು. ಈ ವಾಸ್ತವವನ್ನು ಸ್ವೀಕರಿಸುವುದೇ ಸ್ವೀಕಾರ. ಇದನ್ನು ನಾನು ಈ ರೀತಿಯಾಗಿ ಅರ್ಥ ಮಾಡಿಕೊಂಡೆ. ಮತ್ತೊಮ್ಮೆ ಕ್ಷಮೆ ಕೇಳುವೆ ಸ್ನೇಹಿತರೆ, ಒಂದು ಕಠೋರ ಸತ್ಯ ಹೇಳೋದ್ರಿಂದ. ಹೆಣ್ಣು ಭಾವಜೀವಿ, ಒಪ್ಪುವಿರಲ್ವಾ? ಪ್ರೀತಿಯಿಂದ ಗಂಡನ ಜೊತೆ ಬಾಳುತ್ತಿರುವ ಹೆಣ್ಣು ಮಕ್ಕಳಿಗಿಂತ ಅವರ ಮಕ್ಕಳಿಗಾಗಿ, ಮಕ್ಕಳ ಭವಿಷ್ಯಕ್ಕಾಗಿ ಕಷ್ಟವಾದರೂ ಇಷ್ಟಪಟ್ಟು ಮನೆಯಾಕೆಯಾಗಿ ಬಾಳುತ್ತಿರುವ ಹೆಣ್ಣು ಮಕ್ಕಳೇ ಹೆಚ್ಚು. ಅನುಭವಿಸಿದ ನೋವೆಲ್ಲ ಯಾವ ಜನ್ಮದ್ದು ಎಂಬ ಅರಿವಿಲ್ಲ, ಆದರೆ ಅವರು ಕಳೆದುಕೊಂಡ ಕನಸೆಲ್ಲ ಇದೇ ಜನ್ಮದ್ದು ಎಂಬ ಏಕಾಂಗಿ ಪಯಣ ಅವರದಾಗಿರುತ್ತದೆ. ಹಾಗಾಗಿ ನನ್ನೆಲ್ಲ ಆತ್ಮೀಯರಿಗೆ, ಸ್ನೇಹಿತರಿಗೆ, ಸಿಂಗಲ್ ಪೇರೆಂಟ್ಸ್ಗೆ ಹೇಳುವುದಿಷ್ಟೇ, ಮನಸ್ಸಿಗೆ ನೆಮ್ಮದಿ ಬೇಕೆಂದರೆ ಮೊದಲು ಇಲ್ಲಿ ಯಾವುದು ನಮ್ಮ ಸ್ವಂತವಲ್ಲ ಎಂಬ ಸತ್ಯವನ್ನು ಅರಿತು ಬಿಡಬೇಕು. ನಾವುಗಳೆಲ್ಲ ಈ ಲೋಕದ ಪ್ರಯಾಣಿಕರು. ನಮ್ಮ ಪ್ರಯಾಣದ ಸ್ಟಾಪ್ ಬಂದಾಗ ನಾವು ಇಳಿದು ಹೋಗಬೇಕಾಗಿದೆ. ಹೌದು, ಇಳಿದು ಹೋಗುವೆವೂ ಕೂಡ. ನಾವು ಬಲಹೀನರಾಗಿ ಬದುಕಿನ ಮೇಲೆ ಇಂಟ್ರೆಸ್ಟ್ ಕಳೆದುಕೊಂಡ್ರೆ ಅದು ಅರ್ಥವಿಲ್ಲದ ಜೀವನವಾಗುತ್ತದೆ ಸ್ನೇಹಿತರೆ. ನಾವು ಏನಾಗುತ್ತೇವೆ, ಏನೆಂದು ಉತ್ತರಿಸೋದು, ಇದು ಜೀವನ. ಇಲ್ಲಿ ಮುರಿದ ನೊಂದ ಹೃದಯಗಳೇ ಹೆಚ್ಚು. ಆದರೂ ನಗಬೇಕಿದೆ ನಮಗಾಗಿ ಮತ್ತು ನಮ್ಮವರಿಗಾಗಿ ಸ್ನೇಹಿತರೆ. ಕೊನೆ ಮಾತು,
ಅದು ಇಂಗ್ಲೀಷ್ನಲ್ಲಿದೆ. ವಿ ಕೆನಾಟ್ ಆಲ್ವೇಸ್ ಕ್ಲೋಸ್ ದ ಮ್ಯೂಸಿಕ್ ಲೈಫ್ ಪ್ಲೇಸ್ ಫಾರ್ ಹಸ್, ಬಟ್ ವಿ ಕ್ಯಾನ್ ಚೂಸ್ ಹೌ ವಿ ಡ್ಯಾನ್ಸ್ ಟು ಹಿಟ್. ಈ ಟಾಪಿಕ್ ನಿಮಗೆ ಇಷ್ಟವಾಗಿದ್ದರೆ, ಏನಾದರೂ ಪ್ರಶ್ನೆಗಳಿದ್ದರೆ ತಿಳಿಸಿ. ದಯವಿಟ್ಟು ಕಾಮೆಂಟ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಬೆಲ್ ಐಕನ್ ಪ್ರೆಸ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಎಂದು ಹೇಳುತ್ತಾ ಟೇಕ್ ಕೇರ್. ಗಾಡ್ ಬ್ಲೆಸ್.